ಸುತ್ತಾಗಿ ತನ್ನ ಸಾವನ್ನು ತಾನೇ ತಂದುಕೊಂಡು ಬಿಡ್ತದೆ. ಜೇಡರ ಬಲೆ ನೋಡಿರಲ್ಲ, ಜೇಡರ ಬಲೆ ಏನು ಮಾಡ್ತದೆ, ತಾನಾಗಿ ಹಿಡಿತದೆ, ಅದರೊಳಗೆ ತಾನ ಸಿಕ್ಕಾಕೊಂಡ್ಬಿಡ್ತದೆ, ಅದರಿಂದ ಹೊರಗೆ ಬರಂಗೇ ಇಲ್ಲ. ಈ ಸಂಸಾರ ಅನ್ನುವಂಥದ್ದು ಹಿಂಗೈತಲ್ಲ, ಇದನ್ನು ಭಾಳ ಹಚ್ಕೊಂಡು ಬಿಟ್ರಿ ಅಂದ್ರೆ ನಿಮ್ಮನ್ನು ನುಂಗಿ ನೀರು ಕುಡಿದು ಬಿಡ್ತದೆ. ಅದು ಎಷ್ಟು ಬೇಕು ಅಷ್ಟೇ ನೀವು ಉಪಯೋಗ ಮಾಡ್ಕೊಂತ ಹೋಗಿಬಿಟ್ರಿ ಅಂದ್ರೆ ಆ ಸಂಸಾರದೊಳಗೆ ಒಂದು ಅದ್ಭುತ ಶಕ್ತಿ ಬರ್ತದೆ. ಅದಕ್ಕೆ 12ನೇ ಶತಮಾನದ ಶರಣರಂದರು, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನಿಗೆ. ಇಬ್ಬರು ಕೂಡಿ ನೀವು ಭಕ್ತಿ ಮಾಡಿಬಿಟ್ರೆ ಅಂದ್ರೆ ನಿಮ್ಮೊಳಗೆ ಒಂದು ಶಕ್ತಿ ಬರ್ತೈತಿ. ಸತಿಪತಿಗಳೊಂದಾಗದ ಭಕ್ತಿ ಅಮೃತದೊಳಗೆ ವಿಷ ಬೆರೆಸಿದಂತೆ, ವಿಷ ಬೆರೆಸಿದಂಗೆ ಆಗಿಬಿಡ್ತದೆ. ಇಷ್ಟೇ ಅದ, ಭಾಳ ಭಾಳ ಅಂದ್ರೆ ಭಾಳ ದೀರ್ಘಕ್ಕೆ ಹೋಗಂಗಿಲ್ಲ. ಗಂಡನ ಮನೆಗೆ ಕಳಿಸಿದ್ರಿ ಮಗನ್ನ, ಅವ್ವ ಅಪ್ಪ ಇಬ್ಬರು ಕೂಡಿ ಕಳಿಸಿದ್ರು. ಮನೆಗೆ ಬಂದಳು ಸೊಸಿ, ಗಂಡನ ಮನೆಗೆ ಬಂದಳು, ಚಲೋ ಬದುಕಬೇಕಂತಿದ್ದಳು. ಒಟ್ಟ ಹೊಂದಾಣಿಕೆ ಆಗವಲ್ತು ನೋಡ್ರಿ, ಅತ್ತಿಗೂ ಸೊಸಿ ಒಟ್ಟ ಹೊಂದಾಣಿಕೆ ಆಗಲ್ಲ. ಅವರಪ್ಪ ಡಾಕ್ಟರ್ ಇರ್ತಾರೆ. ಮತ್ತು ಅವ್ರ ಮನೆಗೆ ಓಡಿ ಬಂದಳು, ಅಪ್ಪ ನನಗೆ ಬದುಕಕ್ಕಾಗಂಗಿಲ್ಲ, ನನ್ನ ಗಂಡನ ಮನೆಗಳು ನನಗೆ ಬದುಕಕ್ಕಾಗಂಗಿಲ್ಲ, ನಾ ಬೇರೆ ಮನೆ ಮಾಡಾಕಿ, ನನ್ನ ಗಂಡನ ಕರ್ಕೊಂಡು ಇರೋಕಿ, ನನ್ನ ಅತ್ತೆ ಜೋಡಿ ಇರಂಗಿಲ್ಲ.